ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಗಳನ್ನು ಕೇಳ್ತಾ ಇದ್ದಾಗ ಕೇಶವನು ಅವನ ಸೈನಿಕರಲ್ಲಿ ಒಬ್ಬನಾಗುತ್ತಾ ಇದ್ದ. ಅವನ ಹಾಗೆ ಕೋಟೆಯನ್ನು ಆಕ್ರಮಿಸಬೇಕು, ಅಲ್ಲಿದ್ದ ಧ್ವಜವನ್ನು ಕಿತ್ತು ಭಾರತದ ಅಸ್ಮಿತೆಯನ್ನು ಅಲ್ಲಿ ಸ್ಥಾಪಿಸಬೇಕು ಅನ್ನುವುದು ಅವನ ಕಲ್ಪನೆಯಾಗುತ್ತಾ ಇತ್ತು. ನಾಗಪುರದ ಮಧ್ಯದಲ್ಲಿ ಒಂದು ಚಿಕ್ಕ ಕೋಟೆ ಇತ್ತು, ಅದೇ ಸೀತಾಬರ್ಡಿ. ಆಗ ಆ ಕೋಟೆಯ ಮೇಲೆ ಹಾರುತ್ತಿದ್ದದ್ದು ಆಂಗ್ಲರ ಯೂನಿಯನ್ ಜಾಕ್. ಅದನ್ನು ನೋಡಿ ಕೇಶವನಿಗೆ ತಡೆಯಲಾರದಷ್ಟು ಕೋಪ ಬರ್ತಾ ಇತ್ತು. ಈ ಧ್ವಜವನ್ನು ಹೇಗಾದರೂ ಮಾಡಿ ಅಲ್ಲಿಂದ ಕಿತ್ತೆಸೆದು ಭಗವಾವನ್ನು ಹಾರಾಡಿಸಬೇಕು, ಕೋಟೆಯನ್ನು ಗೆಲ್ಲಬೇಕು ಎಂದು ತನ್ನ ಗೆಳೆಯರ ಬಳಿ ಅವನು ಹೇಳಿಕೊಳ್ತಾನೆ. ನಾವು ಕೋಟೆ ಗೆಲ್ಲುವುದು ಸರಿ, ಅದರ ಒಳಗೆ ಹೋಗಬೇಕು, ಆಗ ಮಾತ್ರ ಕೋಟೆ ಗೆಲ್ಲೋದಕ್ಕೆ ಸಾಧ್ಯ ಎಂದು ಒಬ್ಬ ಹೇಳಿದರೆ, ಆದರೆ ನಾವು ಅಲ್ಲಿಗೆ ಹೋಗುವುದು ಹೇಗೆ? ಮತ್ತೊಬ್ಬನ ಪ್ರಶ್ನೆ. ಮೂರನೇವ ಉತ್ತರ ಸೂಚಿಸಿದ, ನಾವೇಗೆ ಸುರಂಗ ತೋಡಬಾರ್ದು, ಒಳಗೊಳಗೆ ಹೋಗಿ ಕೋಟೆ ಸೇರಲು ದಾರಿಯಾಗುತ್ತಲ್ಲ. ಮತ್ತೆ ಯೋಚನೆ ಮಾಡಲಿಲ್ಲ. ನಡೀರಿ, ನಾವೀಗಲೇ ಕೆಲಸ ಆರಂಭಿಸೋಣ, ಒಳ್ಳೆ ಕೆಲಸಕ್ಕೆ ತಡವಾಗಬಾರ್ದು ಅಂತ ಹೇಳಿ ಕೆಲಸವನ್ನು ಪ್ರಾರಂಭ ಮಾಡಲು ತೊಡಗಿದರು. ಈ ಹುಡುಗರು ಆಟ ಆಡ್ತಾ ಇದ್ದದ್ದು ಮಾಸ್ತರ್ರ ಮನೆಯಲ್ಲಿ. ಅದರ ಆವರಣ ವಿಶಾಲವಾಗಿತ್ತು, ಸುತ್ತ ಎತ್ತರದ ಗೋಡೆಗಳು. ಮನೆಯವರೆಲ್ಲ ಪಕ್ಕದೂರಿಗೆ ಹೋಗಿದ್ದರು. ಮಾಸ್ತರರು ಶಾಲೆಗೆ ಹೋದಾಗ ಬೇರಾರೂ ಅಲ್ಲಿ ಇರ್ತಿರ್ಲಿಲ್ಲ. ಅದೇ ಜಾಗ ತಮ್ಮ ಕೆಲಸಕ್ಕೆ ಸರಿಯಾದುದೆಂದು ಈ ಹುಡುಗರು ಅರಿತುಕೊಂಡರು. ತಮ್ಮ ಮನೆಗಳಿಂದ ಅಗೆಯುವ ಸಲಕರಣೆಗಳನ್ನು ತಂದರು. ಗುದ್ದಲಿ, ಪಿಕಾಸಿ, ಹಾರೆಗೋಲು ಇತ್ಯಾದಿಗಳನ್ನು ತಂದು ಕೆಲಸ ಪ್ರಾರಂಭಿಸಿದರು. ಬಾಲಕರ ಕೆಲಸ ಸದ್ದಿಲ್ಲದೆ ಸಾಗಿತ್ತು. ವಜಾ ಮಾಸ್ತರ್ರ ಮನೆಯ ಅಂಗಳದಲ್ಲಿ ದೊಡ್ಡದೊಂದು ಹೊಂಡ ನಿರ್ಮಾಣವಾಯಿತು. ಸಂಜೆ ಮನೆಗೆ ಬಂದ ಮಾಸ್ತರ್ರಿಗೆ ಈ ಹುಡುಗರ ಸಾಹಸ ನೋಡಿ ಭಾರಿ ಅಚ್ಚರಿ. ಅವರು ಒಬ್ಬಿಬ್ಬರನ್ನು ಪ್ರತ್ಯೇಕ ಕರೆದು ಇದೇನೆಂದು ವಿಚಾರಿಸಿದರು. ಆಗ ಹುಡುಗರು ಸರಳವಾಗಿ ತಮ್ಮ ಯೋಜನೆಯನ್ನು ವಿವರಿಸಿದರು. ಚಿಕ್ಕ ಬಾಲಕರ ಮುಗ್ಧ ಕಲ್ಪನೆಯನ್ನು ಕೇಳಿ ಅವರಿಗೆ ತಡೆಯಲಾರದಷ್ಟು ನಗು, ಜೊತೆಗೆ ಅವರ ಉಜ್ವಲ ಯೋಜನೆಯನ್ನು ನೋಡಿ ಸಂತೋಷವೂ ಸಹ ಆಯಿತು. ಎಲ್ಲ ಹುಡುಗರನ್ನು ಹತ್ತಿರಕ್ಕೆ ಕರೆದು ಮೈದಡವಿದರು. ಸರಿಯಾಗಿ ತಿಳಿ ಹೇಳಿದರು. ಮಕ್ಕಳೇ, ಇದೆಲ್ಲ ಸಣ್ಣ ಕೆಲಸ ಅಲ್ಲ, ಹೀಗೆಲ್ಲ ನೀವು ಮಾಡಬಾರ್ದು ಅಂತ ಹೇಳಿದರು. ಕೇಶವನೇ ಆ ತಂಡದ ನಾಯಕ ಅಂತ ತಿಳಿಯಿತು. ವಿಶೇಷವಾಗಿ ಅವನನ್ನು ಸಮಾಧಾನಪಡಿಸಿದರು. ಅವನನ್ನು ಪ್ರತ್ಯೇಕ ಕರೆದು ಅವನಲ್ಲಿ ಒಂದು ಮಾತು ಹೇಳಿದರು. ನೀನು ಮುಂದೆ ಒಳ್ಳೆ ದೇಶ ಸೇವೆ ಮಾಡುತ್ತಿ,